ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಪ್ರತಿ ಮನೆಗೆ ನಲ್ಲಿ ನೀರು ನೀಡಬೇಕು ಎಂಬ ಗುರಿಯೊಂದಿಗೆ ಆರಂಭವಾಗಿರುವ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜಕೀಯ ದುರುದ್ದೇಶದಿಂದ ತಮ್ಮ ಮನೆಗೆ ಸಂಪರ್ಕ ಕಲ್ಪಿಸಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸಿ ಹೊಸೂರು ಗ್ರಾಮದ ಸಂತೋಷ್ ಹಾಗೂ ಸುನೀಲ್ ಈ ಕುರಿತು ಮಾತನಾಡಿ, ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಪೂರ್ಣಗೊಳಿಸಿ 4 ತಿಂಗಳು ಕಳೆದಿದೆ. ಒಂದು ಮನೆಗೆ ಮಾತ್ರ ನೀರಿನ ಸಂಪರ್ಕ ಹಾಕಿಲ್ಲ. ರಾಜಕೀಯ ದುರುದ್ದೇಶದಿಂದ ತೊಂದರೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹೆಸರು ಸಂತೋಷ್ ಅಂತ, ಸಿ ಹೊಸೂರು ಗ್ರಾಮದ ನಿವಾಸಿ. ನಮ್ಮೂರಲ್ಲಿ ಜೆಜೆಎಂ ಕಾಮಗಾರಿ ನಡೆದಿದ್ದು ಪೂರ್ಣಗೊಂಡಿದ್ದು, ನಮ್ಮ ಒಂದು ಮನೆಗೆ ನಲ್ಲಿಯನ್ನು ಹಾಕದೆ ರಾಜಕೀಯ ಕುತಂತ್ರ ಮಾಡಿ ನಾವು ಬಂದು ಇಲ್ಲಿ ವಾಟರ್ ಬೋರ್ಡಲ್ಲಿ ಕಂಪ್ಲೇಂಟ್ ಕೊಟ್ಟರು ಯಾವುದೋ ಒಂದು ಕ್ರಮ ಕೈಗೊಳ್ಳದೆ ನಾವು ಬಂದು ಕೇಳ್ತಾ ಇದ್ರು ಕೂಡ ಅವ್ರ ಪಾಡಿಗೆ ಅವರು ಓಡ್ತಾ ಇದ್ದಾರೆ. ನನ್ನ ಹೆಸರು ಸುನೀಲ್ ಅಂತ. ಇವರು ಸಂತೋಷ್ ಅಂದ್ಬಿಟ್ಟು ಸಿ ಹೊಸೂರು ಗ್ರಾಮದ ನಿವಾಸಿ. ಇವರು ಪಾಪ ಮನೆಯಲ್ಲಿ ಚಿಕ್ಕ ಮಗು ಇದೆ. ಇವರಿಗೆ ಏನು ತೊಂದರೆ ಮಾಡಿದ್ದಾರೆ ಅಂದರೆ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡಿದೆ ಏನೋ ಸಿ ಹೊಸೂರು ಗ್ರಾಮದಲ್ಲಿ. ಆದ್ರೂ ಇವರ ಒಂದು ಮನೆಗೆ ಮಾತ್ರ ನಲ್ಲಿ ಅಳವಡಿಸಿರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇವರು ಊರಲ್ಲಿ ಜೆಜೆಎಂ ಕಾಮಗಾರಿ ಮಾಡುವಾಗ ನಾವು ಇವ್ರಿಗೆ ವಿಷಯ ಹೇಳಿ ನಲ್ಲಿ ಹಾಕ್ಸ್ಕೋಬೇಕಂತೆ. ಏನು ಊರವರೆಲ್ಲ ಹಿಂಗೆ ಮಾಡಿ ಯಾರು ಮಾಡಿಲ್ಲ. ಇದು PDO ಗಮನಕ್ಕೆ ಕೂಡ ತಂದಿದ್ದೀವಿ, ಮತ್ತು ಇವರು AW ಕೂಡ ತಂದಿದ್ದೀವಿ. 18ನೇ ತಾರೀಕು 7ನೇ ತಿಂಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂತ, ಸರ್ ಈ ಥರ ಸಿ ಹೊಸೂರಲ್ಲಿ ಒಂದು ನಲ್ಲಿ ಹಾಕಿಲ್ಲ, ಇದನ್ನ ನಮಗೆ ನಲ್ಲಿ ಹಾಕ್ಕೊಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ. ಆದ್ರೂ 1.5 ತಿಂಗಳು 2 ತಿಂಗಳು ಆಗ್ತಾ ಬರ್ತಾ ಇದೆ. ಇದುವರೆಗೂ ಅವರೇನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಬಂದು ಕೇಳಿದ್ರೆ ಇವತ್ತು ಹಾಕ್ಕೊಡ್ತೀವಿ, ನಾಳೆ ಹಾಕ್ಕೊಡ್ತೀವಿ ಅಂತೇಳಿ 20 ದಿನ ಟೈಮ್ ಕೇಳಿದ್ರು. ಫಸ್ಟು 20 ದಿನ ಆಯಿತು, ಮತ್ತೆ ಬಂದು ಕೇಳಿದ್ರೆ ಮತ್ತೆ ಒಂದು ವಾರ ಟೈಮ್ ಕೇಳಿದ್ರು. ಆದ್ರೂ ಇದುವರೆಗೂ ಯಾವುದೇ ನಲ್ಲಿನೂ ಹಾಕಿ ಕೊಟ್ಟಿಲ್ಲ. ಸುಮ್ಮನೆ ತೊಂದರೆ ಮಾಡ್ತಾ ಇದ್ದಾರೆ ಇವರು ಬೇಕು ಅಂತಾನೆ. ನಮ್ಮ ಒಂದು ಮನೆ ಮಾತ್ರ ಸಿ ಹೊಸೂರು ಗ್ರಾಮಕ್ಕೆ ಸೇರಿಲ್ಲವೆಂದು ಹೇಳುತ್ತಾರೆ. ಆದರೆ ಸಿ ಹೊಸೂರು ಗ್ರಾಮಕ್ಕೆ ಸಂಬಂಧಿಸಿದ ಆಧಾರ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ಗ್ರಾಮ ಪಂಚಾಯಿತಿಯಿಂದ ಮನೆಗೆ ಪಡೆದ ಈ ಸ್ವತ್ತು ಹಾಗೂ ಗ್ರಾಮ ಪಂಚಾಯಿತಿಯಿಂದ ಹೊಸೂರು ಗ್ರಾಮಕ್ಕೆ ಸೇರುತ್ತೆ ಎಂಬ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪತ್ರ ಪಡೆಯಲಾಗಿದೆ. ಈ ಎಲ್ಲಾ ದಾಖಲೆಗಳೊಂದಿಗೆ ಸುಮಾರು 2 ತಿಂಗಳ ಹಿಂದೆಯೇ ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಮನವಿ ಸಲ್ಲಿಸಿದಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಅಳವಲು ತೋಡಿಕೊಂಡಿದ್ದಾರೆ. ಸಮಸ್ಯೆ ಕುರಿತು ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲು ಹೋದ ವೇಳೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳದಿಂದ ಕಚೇರಿ ಸಮಯ ಮುಗಿದಿದೆ ಎಂದು ಹೊರನಡೆದಿರುವುದು ಬೇಸರದ ಸಂಗತಿ. ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣದಿಂದ ಸಂಬಳ ಪಡೆದು ಸಾರ್ವಜನಿಕರು ಪ್ರಶ್ನೆ ಮಾಡಲು ಬಂದ ವೇಳೆ ಪ್ರಶ್ನೆಗೆ ಉತ್ತರ ನೀಡದೆ ಓಡಿ ಹೋಗುವುದು ಸರಿಯಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇನ್ನು ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಗಮನ ಹರಿಸಿ ಸಿ ಹೊಸೂರು ಗ್ರಾಮದ ಸಮಸ್ಯೆ ಬಗೆಹರಿಸುವಂತೆ ಕೋರಿದ್ದಾರೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ.